ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ನಿಮ್ಮ ಮನೆ ದೇವರು ನಿಮ್ಮ ಮೇಲೆ ಮಮತೆಯಿಂದ ಆಶೀರ್ವಾದ ಮಾಡ್ತಿದ್ದಾರಾ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಸ್ವಲ್ಪ ಅಸಮಾಧಾನಗೊಂಡಿದ್ದಾರಾ? ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವೊಂದು ಸಲ ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲ ಆರಾಮಾಗಿ ನಡೆದು ಹೋಗುತ್ತೆ. ಹಣದಲ್ಲಿ ಆಗಿರ್ಬೋದು, ಆರೋಗ್ಯ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ, ಮತ್ತು ನೆಮ್ಮದಿ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಇರುತ್ತೆ. ಆದರೆ ಕೆಲವೊಂದು ಸಲ ಎಷ್ಟೇ ಕಷ್ಟಪಟ್ಟರು ಏನು ಮಾಡಿದ್ರೂ ಕೂಡ ಯಾವುದೂ ಸರಿ ಹೋಗೋದಿಲ್ಲ. ಕಾರಣನೇ ಇಲ್ಲದೆ ಮನೇಲಿ ಜಗಳಗಳು ಶುರುವಾಗುತ್ತೆ, ಹಣದ ಅಡಚಣೆಗಳು ಶುರುವಾಗುತ್ತೆ, ಮನಸ್ಸಿಗೆ ಏನೋ ಒಂದು ಭಯ, ಅಶಾಂತಿ, ಇದೆಲ್ಲ ಕೂಡ ಆಕಸ್ಮಿಕ ಅಲ್ಲ. ಎಲ್ಲದಕ್ಕೂ ಕೂಡ ಒಂದು ಕಾರಣ ಅನ್ನೋದು ಇರುತ್ತೆ ಅಲ್ವಾ? ಹಾಗಾದರೆ ಆ ಕಾರಣ ನಿಮ್ಮ ಮನೆ ದೇವರು ನಿಮಗೆ ನೀಡ್ತಾ ಇರೋ ಒಂದು ಎಚ್ಚರಿಕೆ ಕೂಡ ಆಗಿರಬಹುದು. ನಿಮ್ಮ ಮನೆ ದೇವರು ಅಸಂತುಷ್ಟರಾಗಿದ್ದಾರೆ ಅನ್ನೋ ಒಂದು ಸೂಚನೆ ಕೂಡ ಇದೆಲ್ಲವುದು ತೋರಿಸ್ತಾ ಇರುತ್ತೆ. ಪ್ರತಿ ಕುಟುಂಬಕ್ಕೂ ಒಬ್ಬರು ಕುಲದೇವರು, ಮನೆ ದೇವರು ಖಂಡಿತ ಇರ್ತಾರೆ. ಇವರು ನಮ್ಮ ಒಂದು ಮನೆಯನ್ನು, ಕುಟುಂಬವನ್ನು ಕಾಪಾಡ್ತಾ ಇರ್ತಾರೆ. ನಮಗೆ ತಿಳಿದೇ ಇರೋ ಥರ ಹತ್ತಾರು ಕಷ್ಟಗಳಿಂದ ನಮ್ಮನ್ನು ಕಾಪಾಡಿರ್ತಾರೆ, ಆದರೆ ಅದರ ಅರಿವು ನಮಗೆ ಇರೋದಿಲ್ಲ. ಕೆಲವೊಂದು ಸಲ ನಾವು ಮಾಡೋ ಪೂಜಾ ವಿಧಾನದಲ್ಲಿ ಲೋಪವಾದಾಗ, ಅಥವಾ ಹರಕೆಗಳನ್ನು ಕಟ್ಕೊಂಡಿರ್ತೀವಿ, ಅದನ್ನು ಪಾಲಿಸದೇ ಇದ್ದಾಗ ಕೂಡ ದೇವರು ಕೆಲವು ಸಂಕೇತಗಳ ಮೂಲಕ ನಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಬಟ್ ಅದು ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಆ ಲಕ್ಷಣಗಳಲ್ಲಿ ನಾನು ಹೇಳಿರುವಂಥದ್ದು ಕೂಡ ಇರುತ್ತೆ. ಅಂದರೆ ಅಕಾರಣವಾದ ನಷ್ಟ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುವಂಥದ್ದು, ಎಷ್ಟೇ ದುಡಿದ್ರೂ ಕೈ ಹತ್ತದೇ ಇರುವಂಥದ್ದು, ಇದೆಲ್ಲ ಕೂಡ ನಮ್ಮ ಮನೆ ದೇವರು ಅಸಂತುಷ್ಟರಾಗಿದ್ದಾರೆ ಅನ್ನೋದರ ಒಂದು ಲಕ್ಷಣ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆ ದೇವರು ನಿಮ್ಮ ಮೇಲೆ ಸಂತುಷ್ಟರಾಗಿದ್ದಾರಾ ಅಥವಾ ಅಸಮಾಧಾನಗೊಂಡಿದ್ದಾರಾ ಅನ್ನೋದನ್ನು ನಾವು ತಿಳ್ಕೋಬಹುದು. ಅಷ್ಟೇ ಅಲ್ಲದೆ, ಒಂದು ವೇಳೆ ಅವರು ಅಸಮಾಧಾನಗೊಂಡಿದ್ದರೆ ಅದನ್ನು ಹೇಗೆ ಸರಿಪಡಿಸ್ಬೋದು, ಅವರ ಕೃಪೆಗೆ ಹೇಗೆ ಪಾತ್ರರಾಗೋದು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಬೋದಾಗಿದೆ. ಈ ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಡಬಹುದು. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ನಿಮ್ಮ ಮನೆ ದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅವರು ಸಂತುಷ್ಟರಾಗಿದ್ದಾರಾ ನಿಮ್ಮ ಪೂಜೆಗಳಿಗೆ, ಅಥವಾ ಅಸಂತುಷ್ಟರಾಗಿದ್ದಾರಾ ಅನ್ನೋದರ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಖಂಡಿತ ಇದೊಂದು ಸಾಮಾನ್ಯವಾದ ಆಯ್ಕೆ ಅಲ್ಲ. ನಿಮ್ಮ ಮನೆ ದೇವರು ನಿಮಗೆ ಕೊಡ್ತಾ ಇರೋ ಒಂದು ಡೈರೆಕ್ಟ್ ಮೆಸೇಜ್ ಅಂತಲೇ ಹೇಳ್ಬೋದು. ಇದೊಂದು ತುಂಬ ಗಾಢವಾದ ಎನರ್ಜಿನ ತೋರಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರೋದೇನು ಅಂದರೆ, ನಿಮ್ಮ ಜೀವನದಲ್ಲಿ ಕೆಲ ಸಮಯದಿಂದ ಒಂದು ಅಸಮತೋಲನ ಅನ್ನೋದು ಕಾಣಿಸ್ತಾ ಇದೆ. ಆ ಒಂದು ಕೆಲಸಗಳು ಏನೆಲ್ಲ ಸ್ಟಕ್ ಆಗಿದೆ ನೋಡಿ, ಒಂದು ಸ್ಟಾಗ್ನೆಂಟ್ ಎನರ್ಜಿ ಏನಿದೆ, ಅದೆಲ್ಲ ಅದಕ್ಕೊಂದು ಕ್ಲಾರಿಟಿ ಇಲ್ಲದೆ ಇರೋ ಒಂದು ಫೀಲಿಂಗ್ ನಿಮ್ಮನ್ನು ಕಾಡಿರಬಹುದು. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ನಿಮ್ಮ ಮನೆ ದೇವರ ಆಶೀರ್ವಾದ ಸ್ವಲ್ಪ ಕಡಿಮೆ ಆಗಿರಬಹುದು, ಅಥವಾ ಅವರು ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದು ಖಂಡಿತ ನೆಗೆಟಿವ್ ಅಂತ ಅರ್ಥ ಅಲ್ಲ. ಇದು ಒಂದು ಸಣ್ಣ ಎಚ್ಚರಿಕೆ ಅಂತ ನೀವು ತಿಳ್ಕೋಬಹುದು. ನೀವು ನಿಮ್ಮ ರೂಟ್ಗಳನ್ನು, ಅಂದರೆ ನಿಮ್ಮ ಒಂದು ಮೂಲಾಧಾರವಾಗಿರುವಂಥದ್ದು ನಿಮ್ಮ ಮನೆ ದೇವರು ಏನಿದ್ದಾರೆ, ಅವರ ಒಂದು ಪರಂಪರೆ ಏನಿರ್ಬೋದು, ನಿಮ್ಮ ಮನೆಯಲ್ಲಿ ನಂಬಿಕೆಗಳು, ಪೂಜೆಗಳು ಎಲ್ಲದನ್ನು ನೀವು ಸ್ವಲ್ಪ ಕಡೆಗಣಿಸಿರೋ ರೀತಿ ಕಾಣಿಸ್ತಾ ಇದೆ. ತುಂಬ ಸ್ಟ್ರೆಸ್ನಲ್ಲಿ ಇದ್ದೀರಾ ಅನಿಸುತ್ತೆ. ನಿಮ್ಮ ಸ್ಪಿರಿಚುವಲ್ ಕನೆಕ್ಷನ್ನು ಕಡಿಮೆ ಆಗಿದೆ. ಈ ಕಾರ್ಡು ಹೇಳೋದೇನು ಅಂದರೆ, ನೀವು ನಿಮ್ಮ ಮನೆ ದೇವರ ಜೊತೆ ಮತ್ತಷ್ಟು ಕನೆಕ್ಟ್ ಆಗಬೇಕು, ಮತ್ತಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಪರಿಹಾರಗಳೇನು ಅಂತ ನೋಡೋದಾದರೆ, ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆ ದೇವರ ಹೆಸರಲ್ಲಿ ಒಂದು ದೀಪವನ್ನು ಹಚ್ಚಿ, ಸಾಧ್ಯ ಆದರೆ ಮನೆ ದೇವರ ಒಂದು ಜಪವನ್ನು ಕೂಡ ನೀವು ಮಾಡಬಹುದು. ಇದಕ್ಕೆ ಕೆಲವೊಂದು ಕ್ರಿಸ್ಟಲ್ಗಳು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಅಮೆಥೆಸ್ಟ್ ಆಗಿರ್ಬೋದು, ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು, ಸಿಟ್ರೈನ್ ಆಗಿರ್ಬೋದು, ಇದೆಲ್ಲದು ಕೂಡ ನಿಮಗೆ ಇರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸಾಧ್ಯ ಆದರೆ ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ತುಂಬಾ ಒಂದು ಶುಭ ಸಂಕೇತ ಕಾಣಿಸ್ತಾ ಇದೆ. ಗಣೇಶ್ ಅವರ ಒಂದು ಕಾರ್ಡ್ ಬಂದಿದೆ. ಅಂದರೆ ಇದೆಲ್ಲದು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವ ಶಕ್ತಿ ಅಂತಲೇ ಹೇಳ್ಬೋದು. ನಿಮ್ಮ ಮೇಲೆ ಮನೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಇದೆ. ಆದರೆ ಇಲ್ಲಿ ಒಂದು ಸಣ್ಣ ಸೂಚನೆ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಅಡ್ಡಿಗಳು ಬರ್ತಾ ಇದ್ದರೆ
ಅದು ದೇವರ ಕೋಪ ಅಲ್ಲ, ಅದು ನಿಮ್ಮ ದಿಕ್ಕನ್ನು ಸರಿಪಡಿಸೋದಕ್ಕೆ ಬಂದಿರೋ ಒಂದು ಸೂಚನೆ. ಗಣೇಶ್ ಅವರು ನಿಮಗೆ ಹೇಳ್ತಾ ಇದ್ದಾರೆ, ನೀವು ಸರಿಯಾದ ದಾರಿಲೇ ಇದ್ದೀರಾ, ಆದರೆ ಇನ್ನೂ ಸ್ವಲ್ಪ ಶ್ರದ್ಧೆ ಭಕ್ತಿ ಬೇಕಾಗುತ್ತೆ. ಕೆಲವೊಂದು ಸಲ ನೀವು ಒತ್ತಡದಲ್ಲಿದ್ದಾಗ ಅಥವಾ ಭಯದಲ್ಲಿದ್ದಾಗ ನಿಮ್ಮ ಸ್ವಂತ ಶಕ್ತಿ ಏನಿದೆ ಅದು ನೀವು ಗುರುತಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಮನೆ ದೇವರು ನಿಮ್ಮ ಜೊತೆ ಇದ್ದಾರೆ, ಅವರು ನಿಮ್ಮನ್ನು ಖಂಡಿತ ಬಿಟ್ಟಿಲ್ಲ ಅನ್ನೋದು ಈ ಒಂದು ಕ್ಲಿಯರ್ ಮೆಸೇಜನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸಾಧ್ಯ ಆದರೆ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಜಪ ಮಾಡೋದ್ರಿಂದ, ಅಥವಾ ಮಂಗಳವಾರ ಸಂಕಷ್ಟ ಚತುರ್ಥಿ ದಿನ ಗಣೇಶ ಅವರಿಗೆ ದೀಪವನ್ನು ಹಚ್ಚಿ ಜಪವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರೋ ಅಷ್ಟು ಅಡೆತಡೆಗಳನ್ನು ನೀವು ನಿವಾರಣೆ ಕೂಡ ಮಾಡ್ಕೋಬಹುದಾಗಿರುತ್ತೆ. ಇನ್ನಷ್ಟು ಪರಿಹಾರಗಳು ಬೇಕು ಅನ್ನೋದಾದರೆ ಕ್ರಿಸ್ಟಲಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಕಾರ್ನೇಲಿಯನ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಆಗಿರ್ಬೋದು, ಸಿಟ್ರೈನ್ ಆಗಿರ್ಬೋದು, ಪ್ರತಿಯೊಂದು ಕ್ರಿಸ್ಟಲ್ಗಳು ನಮ್ಮಲ್ಲೇ ಲಭ್ಯ ಇರುತ್ತೆ. ನಿಮಗೆ ಯಾವ ಸಮಸ್ಯೆಗಳಿಗೆ ಯಾವ ಒಂದು ಕ್ರಿಸ್ಟಲ್ಗಳನ್ನು ಹಾಕ್ಕೋಬೇಕು ಅನ್ನೋದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಹೇಳ್ತೀವಿ. ಪ್ರತಿಯೊಂದು ಕ್ರಿಸ್ಟಲ್ಗಳು ಕೂಡ AAA ಕ್ವಾಲಿಟಿದಾಗಿರುತ್ತೆ. ಪ್ರತಿಯೊಂದು ಲ್ಯಾಬ್ ಟೆಸ್ಟೆಡ್ ಇರುತ್ತೆ. ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾರಿಗೆಲ್ಲ ಬೇಕಾಗಿದೆ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇದು ಒಂದು ಯೋಧ ಅಂದರೆ ಸೋಲ್ಜರ್ ಶಕ್ತಿ ಕಾಣಿಸ್ತಾ ಇದೆ. ಕಾರ್ತಿಕೇಯ ಅಂದ್ರೇ ಒಬ್ಬರು ಯೋಧರು, ಶಕ್ತಿ, ಧೈರ್ಯ ಮತ್ತು ವಿಜಯದ ಸಂಕೇತ ಅಂತ ಕೂಡ ನಾವು ಹೇಳ್ಬೋದು. ನಿಮ್ಮ ಮೇಲೆ ಮನೆ ದೇವರ ಆಶೀರ್ವಾದ ಖಂಡಿತ ತುಂಬಾ ಇದೆ. ಯಾಕೆ ಅಂದರೆ ನೀವು ಎದುರಿಸ್ತಾ ಇರೋ ಎಲ್ಲ ಸವಾಲುಗಳು ಏನಿದೆ ಅದೆಲ್ಲದಕ್ಕೂ ನಿಮ್ಮ ಮನೆ ದೇವರ ಆಶೀರ್ವಾದ ಇರೋದ್ರಿಂದನೇ ನೀವು ಆ ಒಂದು ಎಲ್ಲ ಸಮಸ್ಯೆಗಳಿಂದ ಪಾರಾಗಿದ್ದೀರಾ, ಎಲ್ಲ ಕಷ್ಟಗಳಿಂದ ಕೂಡ ಪಾರಾಗಿದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಇದೆಲ್ಲ ಕೂಡ ನೀವು ಇಷ್ಟು ಕಷ್ಟಗಳನ್ನು ಯಾಕೆ ಪಟ್ಟಿದ್ದೀರಾ ಅಂದರೆ ಮನೆ ದೇವರು ನಿಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕಾಗಿ ಒಂದು ಟೆಸ್ಟಿಂಗ್ ಫೇಸನ್ನು ಕೊಟ್ಟಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ಕೆಲವೊಂದು ಸಲ ನಿಮಗೆ ಅನಿಸಿರಬಹುದು, ಯಾಕೆ ನನ್ನ ಜೀವನ ಇಷ್ಟೊಂದು ಕಷ್ಟಕರವಾಗಿದೆ, ಕಠಿಣವಾಗಿದೆ ಅಂತ. ಆದರೆ ಸತ್ಯ ಏನಂದರೆ ಮನೆ ದೇವರು ನಿಮಗೆ ಸಾಮಾನ್ಯವಾದ ಜೀವನವನ್ನು ಕೊಡ್ತಾ ಇಲ್ಲ. ಅವರು ನಿಮಗೆ ಶಕ್ತಿ, ಲೀಡರ್ಶಿಪ್ ಮತ್ತು ಸಕ್ಸಸ್ಸನ್ನು ಕೊಡಲಿಕ್ಕೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಿದ್ದಾರೆ. ಸ್ಟ್ರಾಂಗ್ ಆಗಿ ಫೈಟ್ ಮಾಡೋ ಶಕ್ತಿ ನಿಮ್ಮೊಳಗಡೆ ಖಂಡಿತ ಇದೆ. ಸೋತರು ಮತ್ತೆ ಎದ್ದು ನಿಲ್ಲುವ ಮನಸ್ಸು, ಶಕ್ತಿ ಎಲ್ಲ ಕೂಡ ನಿಮ್ಮೊಳಗಡೆ ಕೆಲಸ ಮಾಡ್ತಿದೆ ಅನ್ನೋದನ್ನು ಕಾರ್ತಿಕೇಯ ಅವರ ಎನರ್ಜಿ ತೋರಿಸ್ತಾ ಇದೆ. ಇದಕ್ಕೆ ಕೆಲವೊಂದು ಕ್ರಿಸ್ಟಲ್ ರೆಮಿಡೀಸನ್ನು ನಾವು ಸಜೆಸ್ಟ್ ಮಾಡೋದಾದರೆ ರೆಡ್ ಜಾಸ್ಪರ್ ಧೈರ್ಯ ಮತ್ತು ಗ್ರೌಂಡಿಂಗ್, ಭಯವನ್ನು ಕಡಿಮೆ ಮಾಡುತ್ತೆ, ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಕಾರ್ನೇಲಿಯನ್ ಆ್ಯಕ್ಷನ್ ಮತ್ತು ಮೋಟಿವೇಶನ್, ಮುಂದೆ ನಿಲ್ಲೋದಕ್ಕೆ ಶಕ್ತಿ ಕೊಡುತ್ತೆ. ಬ್ಲಾಕ್ ಟರ್ಮಲಿನ್ ರಕ್ಷಣೆಯನ್ನು ಕೊಡುತ್ತೆ, ನೆಗೆಟಿವ್ ಎನರ್ಜಿಯಿಂದ ಒಂದು ಈವಿಲ್ ಐ ಪ್ರೊಟೆಕ್ಷನ್ ಕೊಡುತ್ತೆ, ಎಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಸಾಧ್ಯವಾದರೆ ಮಂಗಳವಾರ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡಿ ಕೆಂಪು ಹೂಗಳನ್ನು ಸುಬ್ರಹ್ಮಣ್ಯ ದೇವರಿಗೆ ಅರ್ಪಿಸೋದ್ರಿಂದ ಕೂಡ ಅವರ ಒಂದು ಮನೆ ದೇವರ ಸಂಪೂರ್ಣವಾದ ಆಶೀರ್ವಾದವನ್ನು ನೀವು ಪಡಿಬಹುದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಸ್ಪಿರಿಚುವಲ್ ರೀಡಿಂಗ್ಸ್ಗಾಗಿ ಫಾಲೋ ಮಾಡೋದನ್ನ ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೂ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ರೆಸೊನೇಟ್ ಆಗಿದೆ ಅವರು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು. ಶುಭ ದಿನ.